ಏನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮತ ಎಣಿಕೆಗೆ ಕ್ಷಣಗಣನೆ ಆರಂಭವಾಗಿದೆ. ಏನು ಸ್ಟ್ರಾಂಗ್ ರೂಮ್ ಇರುವಂತದ್ದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ರಾಮನಗರದ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇರುವಂತದ್ದು. ಈ ಒಂದು ಕ್ಷೇತ್ರದಲ್ಲಿ ಈಗಾಗಲೇ ಈ ಒಂದು ಮತ ಎಣಿಕೆ ಕೇಂದ್ರ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ಯಾಕಂದ್ರೆ ಅತಿ ಹೆಚ್ಚು ಸೂಕ್ಷ್ಮವಾದಂತ ಮತಗಟ್ಟೆ ಆಗಿದೆ, ಮತ್ತೆ ಮತ ಎಣಿಕೆ ಕೇಂದ್ರವಾಗಿದೆ, ಮತ್ತೆ ಹೈ ವೋಲ್ಟೇಜ್ ಕ್ಷೇತ್ರವಾದ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ನನ್ನ ಹಿಂಭಾಗದಲ್ಲಿ ನೋಡ್ತಾ ಇದ್ರೆ ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. 700 ರಿಂದ 800 ಪೊಲೀಸರನ್ನ ನಿಯೋಜನೆ ಕೂಡ ಮಾಡಿರುವಂತದ್ದು. ಸುಮಾರು 20ಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ಗಳಾಗಬಹುದು ಎಸ್ ಪಿ ಅವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿದರೆ ಯಾವಾಗ ಇಲ್ಲಿನ ಒಂದು ಅಭ್ಯರ್ಥಿಗಳ ಹೆಸರು ಘೋಷಣೆ ಆಯಿತು ಆ ಒಂದು ಕ್ಷಣದಿಂದಲೂ ಕೂಡ ಸಾಕಷ್ಟು ಹೈ ವೋಲ್ಟೇಜ್ ಕ್ಷೇತ್ರವಾಗಿದೆ, ಜಿದ್ದಾಜಿದ್ದಿನ ಕಣವಾಗಿದೆ. ಅದು ಕೂಡ ಪ್ರಮುಖವಾಗಿ. ಸುಷ್ಮಾ, ಮನೆ ಹೇಗಿದ್ಯೆ? ಕೊಳೆ ಭರಿತನೆಲ್ಲ. ನೀವು ಫ್ಲೋರೋಮಾ ಉಪಯೋಗಿಸಿದ್ರಾ? ಫ್ಲೋರೋಮಾ ಇದರಲ್ಲಿನ ನಿಂಬೆಯ ಕಣಗಳು ಮನೆ ತುಂಬಾ ಸುವಾಸನೆ ಬೀರುತ್ತೆ. ಫ್ಲೋರೋಮಾ 25 ವರ್ಷಗಳ ಬಂದ ಮನೆಯೂ ಚಂದ. ನಮ್ಮ ಆಯ್ಕೆ ಫ್ಲೋರೋಮಾ. ನಿಮ್ದು? ಕುಮಾರಸ್ವಾಮಿ ಆಗ್ಬೋದು, ಹಿಂದೆ ಮೊನ್ನೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಭ್ಯರ್ಥಿಯವರು ಕೂಡ ಇಲ್ಲಿ ಒಂದು CRPF ತುಕಡಿಯನ್ನು ಕೂಡ ಹಾಕಬೇಕಾಗುತ್ತೆ ಅನ್ನೋ ಒಂದಿಷ್ಟು ಮಾತುಗಳು ಕೂಡ ಹೇಳಿದ್ರು. ಯಾಕಂದ್ರೆ ಸಾಕಷ್ಟು ಹೈ ವೋಲ್ಟೇಜ್ ಕ್ಷೇತ್ರವಾದ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳು ನಡೀಬಾರದು ಅಂತೇಳಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಕೂಡ ಈ ಒಂದು ಮತಗಟ್ಟೆಯಲ್ಲಿ ಮಾಡಿಕೊಳ್ಳಲಾಗಿದೆ. ಯಾಕಂದ್ರೆ DK ಬ್ರದರ್ಸ್ ವರ್ಸಸ್ HDK ಅವರ ನಡುವೆ ನಡೆದಂತ ಈ ಒಂದು ಏನು ಚುನಾವಣೆ ಎಂದೇ ಸಾಕಷ್ಟು ರಣರೋಚಕವಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಮತ ಎಣಿಕೆ ಆರಂಭಕ್ಕೂ ಈಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ಪ್ರತಿಯೊಬ್ಬರನ್ನು ತಪಾಸಣೆ ಮಾಡಿ ಒಳಭಾಗಕ್ಕೆ ಕಳಿಸ್ತಾ ಇರುವಂತದ್ದು. ಈಗಾಗಲೇ ಕಾರ್ಯಕರ್ತರಾಗಬಹುದು, ಮುಖಂಡರು ಕೂಡ ಸಾಕಷ್ಟು ಜನ ಈಗಾಗಲೇ ಬಂದಿರೋ ದೃಶ್ಯಗಳು ಕೂಡ ಕಂಡು ಬರ್ತಾರೆ. ನನ್ನ ಮುಂಭಾಗಕ್ಕೆ ನೀವು ನೋಡ್ತಾ ಹೋದ್ರೆ ಈಗಾಗಲೇ ಸಾಕಷ್ಟು ಜನ ಎರಡೂ ಪಕ್ಷದ ಕಾರ್ಯಕರ್ತರು, ಮುಖಂಡರು ಕೂಡ ಈಗಾಗಲೇ ಧಾವಿಸಿರುವಂತದ್ದು, ಏಜೆಂಟ್ ಕೂಡ ಧಾವಿಸಿರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿರುವಂತದ್ದು. ಯಾಕಂದ್ರೆ ಹೈ ವೋಲ್ಟೇಜ್ ಕ್ಷೇತ್ರವಾದ ಹಿನ್ನೆಲೆಯಲ್ಲಿ ಸಾಕಷ್ಟು ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಲ್ಟೇಶ್ ಮಾಡಿದ್ದಾರೆ. ಹಾಗಾಗಿ ಇದನ್ನು ಕೆಲವೇ ಹೊತ್ತಿನಲ್ಲಿ ಮತ ಎಣಿಕೆ ಕೂಡ ಆರಂಭವಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಮತ ಎಣಿಕೆ ಕೇಂದ್ರದ ಒಳಭಾಗ ಮತ್ತು ಹೊರಭಾಗದಲ್ಲೂ ಕೂಡ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಿರುವಂತದ್ದು.